ನಮಸ್ಕಾರ. ನನ್ನ ಎಲ್ಲ ಆಧ್ಯಾತ್ಮಿಕ ಬಂಧು ಮಿತ್ರರಿಗೆ ಅನಂತ ವಂದನೆಗಳು. ಸುಮಾರು ದಿನಗಳಿಂದ ಆಧ್ಯಾತ್ಮಿಕ ಒಂದು ಮಹತ್ವದ ವಿಷಯವನ್ನು ಹೇಳ್ತಾ ಬಂದಿದ್ದೀನಿ. ಇನ್ನು ಮುಂದೆ ಪ್ರತಿಯೊಂದರ ಬಗ್ಗೆ ನಿಮಗೆ ವಿಶ್ಲೇಷಣೆ ಹೇಗಿರ್ಬೇಕು ಅಂದ್ರೆ ಆ ವಿಷಯದ ಬಗ್ಗೆ ಸಂಪೂರ್ಣವಾಗಿ ಅರ್ಥಕೋಬೇಕು. ಯಾವುದೋ ಒಂದು ಸಬ್ಜೆಕ್ಟ್ ಅನ್ನು ನಾನು ತೆಗೆದುಕೊಂಡು ಬಂದು ನಿಮ್ಗೆ ಹೇಳ್ತಾ ಇದ್ದೀನಿ ಅಂದ್ರೆ ಅದು ಹೊರಗಿನ ವಿಷಯಗಳಿಗಿಂತ ನಾನು ಕಂಡುಕೊಂಡು ನಾನು ಆ ಧ್ಯಾನದ ಸ್ಥಿತಿಯಲ್ಲಿ ಅನುಭವಿಸಿದಂತ ವಿಷಯಗಳನ್ನು ಮಾತ್ರ ನಾನು ಹೇಳ್ತೀನಿ. ಬೇರೆದ್ದು ಗೊತ್ತಿರಲಾರ್ದು ನನಗೆ ಹೇಳಕ್ಕಾಗಲ್ಲ. ನಾನು ಗೊತ್ತಾಗಿರೋದಿಷ್ಟೇ ಆಧ್ಯಾತ್ಮಿಕದಲ್ಲಿ, ಯೋಗದ ನಿಯಮಗಳಲ್ಲಿ ಮತ್ತು ಜ್ಯೋತಿಷ್ಯ ಆಸ್ಟ್ರಾಲಜಿಯ ಪ್ರೆಡಿಕ್ಷನ್ ಅಲ್ಲಿ ಯಾವ ಗ್ರಹಗಳು ಎಲ್ಲಿದ್ದಾಗ ನಿಮ್ಮನ್ನ ಸೇವ್ ಮಾಡ್ತವೆ, ರಕ್ಷಿಸ್ತವೆ, ಒಳ್ಳೆಯ ಒಂದು ಆರೋಗ್ಯ, ಸೌಭಾಗ್ಯ, ವೃತ್ತಿಯಲ್ಲಿ ಬಡ್ತಿ, ವೈವಾಹಿಕ ಜೀವನದಲ್ಲಿ ಒಳ್ಳೆಯ ಸುಗಮ ದಾಂಪತ್ಯ ಎಲ್ಲ ಆಗ್ಲಿಕ್ಕೆ ಗ್ರಹಗಳದೇನು ಅನ್ನೋದನ್ನ ನಾನು ಹೇಳ್ತಾ ಹೋಗ್ತೀನಿ. ಈ ವಿಶ್ಲೇಷಣೆಯಲ್ಲಿ ಬರೀ ಜ್ಯೋತಿಷ್ಯ ತಿಳ್ಕೊಂಡ್ರೆ ಅಷ್ಟೇ ಅಲ್ಲ ಜೀವನ. ಆಧ್ಯಾತ್ಮಿಕದ ಕಡೆ ಹೋಗ್ಬೇಕಲ್ಲ, ನೆಮ್ಮದಿ ಕಡೆ ಹೋಗ್ಬೇಕಲ್ಲ. ನೆಮ್ಮದಿ ಯಾವಾಗ ನಿಮ್ಮಲ್ಲಿ ಆವರಿಸ್ತದೆ ಅಂದ್ರೆ ನೀವು ಪರಿಪೂರ್ಣ ಜ್ಞಾನದ ಸ್ಥಿತಿಯನ್ನ ಅರ್ಥಾಗ. ಯಾರು ಜ್ಞಾನಿ ಆಗ್ಬೇಕು ಅನ್ಕೊಂಡಿದಿರಲ್ಲ ಅವರು ಧ್ಯಾನ ಮಾಡ್ಬೇಕು ಫಸ್ಟ್, ಮತ್ತು ಪೂಜೆಯನ್ನ ಮಾಡಬೇಕು, ಮತ್ತು ಗ್ರಹಗಳ ಸ್ಥಿತಿಯನ್ನ ನೋಡ್ಕೊಂಡು ಪ್ರಯತ್ನ ಪೂರ್ವಕವಾಗಿ ನೀವು ಮಾಡಿದ್ದೇ ಆದಲ್ಲಿ ಖಂಡಿತವಾಗಿ ನೀವು ಒಳ್ಳೆ ಒಂದು ಜೀವನವನ್ನು ಸಾಗಿಸ್ತೀರಿ. ಈ ಅಖಂಡ ಭೂಮಂಡಲದಲ್ಲಿ ಮಾನವ ಜನ್ಮ ತೆಗೆದುಕೊಂಡದ್ದು ಎಲ್ಲಾ ಹರಿದಾಸರು, ಶರಣರು, ಪೂಜ್ಯರೆಲ್ಲ ಹೇಳೋಗಿದ್ದಾರೆ ಮಹಾನ್ ಪುಣ್ಯದ ಒಂದು ಜನ್ಮ ಅಂತ. ಇಲ್ಲಿ ನಮ್ಮ ಸಮಯವನ್ನ ಪ್ರತಿಯೊಬ್ರು ಯಾರು ಈ ವೀಕ್ಷಣೆಯನ್ನ ಮಾಡ್ತಾ ಇದ್ದೀರಲ್ಲ ಇದರ ಸದುಪಯೋಗ ಹೇಗಾಗ್ಬೇಕು ಅಂದ್ರೆ ನಾನು ಈಗ ಏನು ಮಾಡುತ್ತಿದ್ದೇನೆ ಪ್ರಶ್ನೆ. ಮನಸ್ಸಿನ ಒಳಗಡೆ ಆ ಕ್ರಿಯೆ, ನೆಕ್ಸ್ಟ್ ಹೊರಗಡೆ. ಎಲ್ಲಿ ನಿಮಗೆ ಗೊಂದಲ ವಾತಾವರಣ ಸೃಷ್ಟಿಯಾಗುತ್ತೋ ಆಗ ನೀವು ನಿಮ್ಮ ಟ್ರಾನ್ಸ್ನಲ್ಲಿ ಇಲ್ಲ. ನೀವು ಯಾವುದೋ ವಿಚಾರವಾಗಿ ಭೂತಕಾಲದ್ದಾದ್ರಾಗಿರ್ಲಿ ಭವಿಷ್ಯ ಕಾಲದ್ದಾದ್ರಾಗ್ಲಿ ಎರಡರ ಮಧ್ಯೆ ಒಳಗಡೆ ಸಿಗಾಕೊಂಡಿದ್ದೀರಾ. ಎಲ್ಲಿ ಮನಸ್ಸು ನೆಮ್ಮದಿಯ ಕಡೆ ಹೋಗುತ್ತೋ ಆಗ ಶಾಂತಿ ಆವರಿಸುತ್ತೆ. ಯಾವಾಗ ಅಹಂಕಾರ ಆಕಾರವನ್ನು ತೆಗೆದುಕೊಳ್ಳುತ್ತೆ ಆಗ ವ್ಯಕ್ತಿಗತವಾಗಿ ಬದಲಾವಣೆಗಳು ಬರ್ತವೆ. ಏನು ಬದಲಾವಣೆ? ಆ ವ್ಯಕ್ತಿಯಲ್ಲಿ ಚೇಂಜಸ್ ನೋಡ್ಬೇಕು. ಒಬ್ರಿಗೆ ನೋಡಿ ದುಡ್ಡು ಬಂದ್ಬಿಡ್ತಾ ಚೇಂಜ್ ಆಗ್ಬಿಡ್ತಾರೆ. ಇನ್ನೊಬ್ಬ ವ್ಯಕ್ತಿಗೆ ಸಣ್ಣದಿದ್ರಿಂದ ಮೇಲೆ ಅಧಿಕಾರಿ ಬಡ್ತಿ ಆಗ್ಬಿಡ್ತಾ ಚೇಂಜ್ ಆಗ್ಬಿಡ್ತಾರೆ. ಇನ್ನು ಏನೇನೋ ಇದಾವೆ. ಅತ್ತೆ ಸೊಸೆಯಿಂದ ಹಿಡಿದು ತಂದೆ ಮಕ್ಕಳಿಂದ ಹಿಡಿದು ಎಲ್ಲರಿಗೂ ಬರ್ತಕ್ಕಂಥ ಈ ಒಂದು ಇದೆಯಲ್ಲ ಅಹಂಕಾರದ ಒಂದು ಫುಟೇಜ್, ಇದನ್ನು ತಿಳ್ಕೋಬೇಕು. ಅಜ್ಞಾನದ ಪರಮಾವಧಿ ಹೆಚ್ಚಾದಾಗ ಅಹಂಕಾರ ತನ್ನಿಂತಾನೆ ಸ್ಫೋಟಗೊಳ್ತದೆ. ನಾನು ಅಂತ ಬಂತು ಅಂದ್ರೆ ಹೋಯ್ತು, ಎಲ್ಲ ಹೋಯ್ತು, ಸಮಾಧಾನನೇ ಹೋಯ್ತು. ನಾನು ಅನ್ನೋದು ತೆಗೆದಾಗ ಹ್ಯಾಪಿನೆಸ್ ಕ್ರಿಯೇಟ್ ಆಗುತ್ತೆ. ನಮ್ಮನ್ನ ನಾವು ಅರಿತುಕೊಳ್ಳುವ ರೀತಿಯನ್ನ ಇನ್ನು ಮುಂದೆ ಕ್ಲಾಸ್ಗಳಲ್ಲಿ ಪರಿಪೂರ್ಣವಾಗಿ ನಿಮ್ಗೆ ಹೇಳ್ತಾ ಹೋಗ್ತೀನಿ. ಸುಮಾರು 5,000 ಜನರದ 10 ಗ್ರೂಪ್ಗಳು, ಒಂದೊಂದು ಗ್ರೂಪಲ್ಲಿ 600 ಜನ ಇದ್ದಾರೆ. ವಾಟ್ಸಪ್ ಗ್ರೂಪ್ಗಳಲ್ಲಿ ಒಂದೊಂದು ಜನ 500 ಇದ್ದಾರೆ. ಈ 5,000 ಜನ ಸರಿಯಾದ ಒಂದು ಪರಿಪೂರ್ಣತೆಯಿಂದ ಇದನ್ನ ಕಲಿಬೇಕು ಅನ್ನೋದೇ ಈ ಒಂದು ಉದ್ದೇಶ ನಂದು ಸ್ಪಿರಿಚುವಲ್ದು. ಈ 5,000 ಜನ ಈ ಚಾನೆಲ್ ನೋಡಿದ ಮೇಲೆ, ಈ ಯೂಟ್ಯೂಬ್ ಚಾನೆಲ್ ನೋಡಿದ ಮೇಲೆ, ಗುರುಜಿಯವರು ಮಾತು ಕೇಳಿದ ಮೇಲೆ ಏನೋ ಸಮಾಧಾನ ಅನಿಸ್ತಾ ಇದೆ, ಜ್ಯೋತಿಷ್ಯವನ್ನ ಕೇಳಿದ ಮೇಲೆ ಏನೋ ಒಂಥರ ಪಾಸಿಟಿವ್ ಅನಿಸ್ತಾ ಇದೆ ಅಂತ ಅನಿಸಿದ್ರೆ ಮಾತ್ರ ಕಂಟಿನ್ಯೂ ಆಗಿ. ಇಲ್ಲ ಅಂದ್ರೆ ಟೈಮ್ ವೇಸ್ಟ್ ಮಾಡ್ಕೋಬೇಡಿ. ಸುಮಾರು 5,000 ಜನರ ಗ್ರೂಪ್ಗಳಿದಾವೆ. ಯಾರಾದ್ರೂ ಬೇಡ ನನಗೆ ಇಂಟ್ರೆಸ್ಟ್ ಇಲ್ಲ ಅಂದ್ರೆ ಆ ಗ್ರೂಪ್ನಿಂದ ಹೊರಗೆ ಹೋಗ್ಬಿಡಿ. ನಾನು ಎಲ್ಲರೂ ಕಲೀಲಿ ಅನ್ನೋ ಉದ್ದೇಶಕ್ಕೆ ಆ ಗ್ರೂಪ್ಗಳಲ್ಲಿ ಆ್ಯಡ್ ಮಾಡಿದ್ದೀನಿ. ಇನ್ನು ಮುಂದೆ
ಸರಿಯಾದ ರೀತಿಗಳಲ್ಲಿ ಹೇಳ್ತಾ ಹೋಗ್ತೀನಿ, ಅದನ್ನು ಫಾಲೋ ಮಾಡಿ. ಪ್ರತಿಯೊಂದಕ್ಕೂ ಅದರದೇ ಆದ ಯಾವ ವಿಷಯವನ್ನು ನೀವು ತೆಗೆದುಕೊತೀರೋ ಅದರದಾದ ಒಂದು ನೈಪುಣ್ಯತೆ ಇರ್ತದೆ ಅದರಲ್ಲಿ. ಪ್ರತಿಯೊಂದರಲ್ಲಿ ತೆಗೆದುಕೊಳ್ಳಿ. ಯಾವುದರಲ್ಲಿ ಏನನ್ನ ಕಲಿತೀವೋ ಅನ್ನೋದಕ್ಕಿಂತ ನನ್ನಲ್ಲಿ ಸಮಾಧಾನ ಇದೆಯಾ, ನೆಮ್ಮದಿ ಇದೆಯಾ ಅನ್ನೋದು ಮುಖ್ಯ. ನೆನ್ಪಿಟ್ಕೊಂಬಿಡಿ. ನಿಮ್ಮ ಗ್ರಹಗತಿಗಳ ವರ್ತನೆಗಳು ಇದೆ, ಅದ್ರ ಜೊತೆ ಆಧ್ಯಾತ್ಮ ಇದ್ದಾಗ ಗ್ರಹಗತಿಗಳಲ್ಲಿ ವೇರಿಯೇಷನ್ ಆಗೋದನ್ನ ಶಾಂತಗೊಳಿಸಬಹುದು. ಇಲ್ಲ ಅಂದ್ರೆ ಅದರ ಫುಟೇಜ್ ಹೆಚ್ಚಾಗಿ ನಿಮ್ಮಲ್ಲಿ ಅಸಂತೋಷ ಹೆಚ್ಚಾಗಿ ಆರೋಗ್ಯ ದೃಷ್ಟಿಯಿಂದ, ಆರ್ಥಿಕ ದೃಷ್ಟಿಯಿಂದ ಎಲ್ಲ ಕಡೆನೂ ನಿಮ್ಮ ಗೊಂದಲಮಯ ವಾತಾವರಣ ಸೃಷ್ಟಿಯಾಗುತ್ತೆ. ಪುಣ್ಯಕ್ಷೇತ್ರಗಳ ದರ್ಶನದಿಂದ ಎನರ್ಜಿ ಹೆಚ್ಚಾಗುತ್ತೆ, ಪಾಸಿಟಿವ್ ಎನರ್ಜಿ ಹೆಚ್ಚಾಗುತ್ತೆ. ಭಗವಂತನ ಆ ಸನ್ನಿಧಿಗೆ ಹೋಗಿ ಬಂದಾಗ ನಿಮಗೆ ಗೊತ್ತಿಲ್ಲದೋ ಎಷ್ಟೋ ನೆಗೆಟಿವಿಟಿಗಳು ಹೊರ ಹೋಗ್ಬಿಡುತ್ತೆ. ಒಂದನೇದು. ಎರಡನೇದು, ನಿಮ್ಮ ಜಾತಕದಲ್ಲಿ ಬುಧ ದಶೆ, ಗುರು ದಶೆ, ಶುಕ್ರ ದಶೆ ನಡೆದಾಗ, ಭುಕ್ತಿಗಳಲ್ಲಿ ಅಂತರ್ಭುಕ್ತಿಗಳಲ್ಲಿ ಬುಧ ಗುರು ಶುಕ್ರ ಇದ್ದಾಗ ಪುಣ್ಯಕ್ಷೇತ್ರಗಳ ದರ್ಶನ ಮಾಡ್ತೀರಿ. ಮೊನ್ನೆ ಒಬ್ರಿಗೆ ಫೋನ್ ಮಾಡಿ ಕೇಳಿದ್ರು, ಅಜ್ಜಿ ಗುರುಗಳೇ ನಮ್ದು ವಯಸ್ಸಾಯ್ತು 70 ವರ್ಷ, ಮಾನಸ ಸರೋವರ, ರಾಮೇಶ್ವರ ಎಲ್ಲ ಕಡೆ ಹೋಗಿ ಬರ್ಬೇಕು ಅನ್ಕೊಂಡಿದೀವಿ, ಆಗ್ತಾನೆ ಇಲ್ಲ ಗುರುಗಳೇ, ಏನಿದ್ರು ವೈಶಿಷ್ಟ್ಯತೆ ಅಂದಾಗ ಅವರ ಜಾತಕವನ್ನು ನೋಡಿದಾಗ ಕಂಡು ಬಂದಿದ್ದು, ನೆಕ್ಸ್ಟ್ ಈ ಸಂಕ್ರಮಣಕ್ಕೆ ಶನಿ ದಶೆ ಮುಕ್ತಾಯವಾಗುತ್ತೆ, ಆಗ ಬುಧ ದಶೆ ಪ್ರಾರಂಭವಾಗುತ್ತೆ, ಅವರು ಪುಣ್ಯಕ್ಷೇತ್ರಗಳ ದರ್ಶನ ಮಾಡುತ್ತಾರೆ. ಇದು ಶತಸಿದ್ಧ. ಶನಿ ರಾಹು ಕೇತು ದಶೆಗಳು ಶುರುವಾದಾಗ ಮನುಷ್ಯ ಗೊಂದಲದಲ್ಲಿ ಹೆಚ್ಚು ಬೀಳ್ತಾನೆ. ಎಷ್ಟು ಗೊಂದಲ ಅಂದ್ರೆ, ಏನ್ ಭಗವಂತ ಇಷ್ಟು ಕಷ್ಟ ಕೊಟ್ಬಿಟ್ಟ ಅನ್ನುವಷ್ಟು ಗೊಂದಲ ಇರುತ್ತೆ. ಅದೇ ಬುಧ ಗುರು ಶುಕ್ರ ದಶೆ ಸ್ಟಾರ್ಟ್ ಆದಾಗ ಪುಣ್ಯಕ್ಷೇತ್ರಗಳ ದರ್ಶನ, ಆಧ್ಯಾತ್ಮಿಕ ಪ್ರವಚನ ಕೇಳೋದು, ಧ್ಯಾನ ಮಾಡೋದು, ಯೋಗ ಮಾಡೋದು. ಪತಂಜಲಿ ಮಹರ್ಷಿಗಳು ಹೇಳಿದ್ದಾರೆ, ನಿಮ್ಮ ಗ್ರಹಗತಿಗಳು ಮತ್ತು ನಿಮ್ಮ ಅಲ್ಲಿ ಪುಣ್ಯ ಹೆಚ್ಚಾದಾಗ ಮಾತ್ರ ನನ್ನ ಕಡೆ ಬರ್ತೀರಿ ಅಂತ ಮಹರ್ಷಿಗಳು ಹೇಳಿದ್ದಾರೆ, ಪತಂಜಲಿ ಮಹರ್ಷಿಗಳು. ಹಾಗೆ ಗ್ರಹಗತಿಗಳು ಪರಿವರ್ತನೆಯಾಗಿ ಮೂವ್ ಆದಾಗ ನಿಮ್ಮ ಜೀವನದಲ್ಲಿ ಗ್ರಹಗಳ ಮೇಲೆ ಪರಿಣಾಮ ನಿಮ್ಮ ಜೀವನವನ್ನು ಆವರಿಸ್ತದೆ. ನಾಳೆ ದಿನ ಮುಂದಿನ ಒಂದು ಕಾರ್ಯಕ್ರಮದ ಬಗ್ಗೆ ಮಾತಾಡ್ತೀನಿ. ಓಕೆ, ನಮಸ್ಕಾರಗಳು.